ಮೊದಲನೇದಾಗಿ ಒನ್ ಇಂಡಿಯಾಗೆ ವೆಲ್ಕಮ್. ನಮಸ್ತೆ. ನಿಮ್ಮ ಫ್ಯಾನ್ಸ್ಗೆ ಒಂದು ಲೈನರ್ ಹೇಳ್ಬಿಡಿ ಫಸ್ಟ್. ನನ್ನ ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅಂತ ಬಂದರೆ ನಿಮಗೆ ಹೊಳೆಯೋ ಅಂತ ಒಂದು ಥಾಟ್. ಬಿಗ್ ಬಾಸ್ ಅಂದರೆ ದೊಡ್ಡ ಮನೆ ಅಂತಲೇ ಕರಿತಿದ್ದೀವಿ ನಾವಲ್ಲಿ. ಒಂದು ಅಪಾರ್ಚುನಿಟಿ, ಅದು ಒಂದು ವಿಶೇಷ ಅನುಭವ ಅಂತ ಹೇಳ್ಬೋದು. ತುಂಬ ಜನ ಅಲ್ಲಿಗೆ ಹೋಗೋಕ್ಕೆ ಕಾಯ್ತಾ ಇರ್ತಾರೆ. ನನಗೆ ಇದು ಬಯಸದೇ ಬಂದ ಭಾಗ್ಯ. ಏನಕ್ಕೆ ಸರ್ ಬಿಗ್ ಬಾಸ್ ಆಪ್ಷನ್ ಬಂದಿದಾಗ ಏನಕ್ಕೆ ಒಪ್ಕೊಂಡಿತ್ತು? ಅದೇ ನಾನು ಹೇಳ್ದಲ್ಲ, ಹೊಸ ಅನುಭವ ಅದು ಅಂತ. ಫೋನ್ ಇಲ್ಲ, ವಾಚ್ ಇಲ್ಲ, ಆಮೇಲೆ ಮನೆ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಯಾರು ಕಾಂಟ್ಯಾಕ್ಟು ಮಾಡಂಗಿಲ್ಲ ಅಂತಂದರು. ಒಂಥರ ಮಜಾ ಇದ್ದಿಲ್ಲ, ಜೈಲಲ್ಲಿ ಇದ್ದಂಗೆ ಸೇಮ್ ಅದೇ ಥರ ಅಲ್ಲ, ಅದನ್ನು ಒಂದು ಅನುಭವಿಸ್ಬಿಡೋಣ ಅಂತ ಮೊದಲು ಒಪ್ಕೊಂಡಿರಲಿಲ್ಲ ನಾನು. ಆಮೇಲೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಹೋಗು, ಒಂಥರ ಇದು ಹೊಸ ಅನುಭವ ಇದು ಅಂತಂದರು. ಹಾಗಾಗಿ ಹೋದೆ. ಎಕ್ಸ್ಪೀರಿಯನ್ಸಸ್ ಹೇಳ್ಕೊತೀರಾ? ಎಸ್, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನನಗೆ. ಮೊದಲನೇ ವಾರ ನಾನು ಬಹಳ ಅಂತರ್ಮುಖಿಯಾಗಿದ್ದೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಫಸ್ಟು ಅಲ್ಲಿ ಹೋಗಿ. ಯಾಕಂದರೆ ನನಗಿಂತ ತುಂಬ ದೊಡ್ಡವರಿದ್ದರು, ಶ್ರುತಿ ಅವರಾಗಲಿ, ಆಮೇಲೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ಮಾಸ್ಟರ್ ಆನಂದು, ಅವ್ರ ಸಿನಿಮಾ ಜಗತ್ತಿನಲ್ಲಿ ತುಂಬ ಹೆಸರು ಮಾಡಿದವರು ಅವರು. ನಾನು ಇಲ್ಲಿ ಎಲ್ಲೋ ಸಂಗೀತ ಹಾಡ್ಕೊಂಡಿದ್ದವನು. ಅಲ್ಲಿ ಹೋಗಿ ಏನು ಮಾಡೋದಪ್ಪ ಅಂತ ನಾನು ಹೊರಡುವಾಗಲೂ ಇತ್ತು, ಅಲ್ಲಿ ಹೋದ್ಮೇಲೂ ಇತ್ತು. ಆಮೇಲೆ ನಾನು ಅವ್ರ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡಿದೆ, ಹೊಂದಾಣಿಕೆ ಬೆಳೀತು. ಅದಾದಮೇಲೆ ಹಾಡುಗಳನ್ನು ಹಾಡಿದೆ. ಆಮೇಲೆ ಎಷ್ಟು ಹಾಡುಗಳನ್ನು ಹಾಡೋದು, ಏನು ಕೆಲಸ ಇರ್ತಿಲ್ಲ, ಟಾಸ್ಕ್ ಬಿಟ್ಟರೆ ಬೇರೆ ಏನು ಕೆಲಸ ಇರ್ತಿಲ್ಲ ನಮಗೆ. ಹಾಗಾಗಿ ನಾನು ಆದಷ್ಟು ಇಲ್ಲಿ ಮಿಸ್ ಮಾಡ್ಕೋತಾ ಇದ್ದೆ ನಾನು ಹೊರಗಡೆ ಜಗತ್ತನ್ನು. ಸೊ ಹಾಗಾಗಿ ನಾನು ಬರಬೇಕು ಅಂತ ಇತ್ತು ನನಗೆ ಈ ಕಡೆ. ಸೊ ಬಂದೆ. 4 ವಾರ ಜರ್ನಿ ಹೆಂಗಿತ್ತು? ಚೆನ್ನಾಗಿತ್ತು. ಅಂದರೆ ಅದೇ ಮೊದಲನೇ ವಾರ ನಾನು ಏನು ಮಾಡಬೇಕು ಅನ್ನೋದು ಹೊಳಿಲಿಲ್ಲ, ಅಂತರ್ಮುಖಿ ಆಗಿದ್ದೆ. 2 ಮತ್ತು 3ನೇ ವಾರ ತುಂಬ ಚೆನ್ನಾಗಿ ಕಳೀತು. ಆಳು ಅರಸ ಟಾಸ್ಕ್ ಇತ್ತು. ಆಮೇಲೆ ಬದುಕು ಚಟಕ ಬಂಡಿ ಟಾಸ್ಕ್ ನೀವು ನೋಡೇ ಇರ್ತೀರಿ, ತುಂಬ ಬಲಿಷ್ಠವಾಗಿ ನಾನು ಎಳೆದಿರೋದು. ಒಂದ್ಸಲ ಮೇಲೆ ಹೋಗ್ಬಿಟ್ಟಿದ್ದೆ ಬಂಡಿ ಜೊತೆಗೆ, ಹಿಂದೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಕಲ್ಲು ಬಿತ್ತು ಕಾಲಿಗೆ, ಅದನ್ನೆಲ್ಲ ಸಹಿಸ್ಕೊಂಡು, ಅಂದರೆ ಅದನ್ನು ಎಳೆಯೋದ್ರಿಂದ ಇಂತಿಷ್ಟು ಅಲ್ಲಿ ಮನೆ ಒಳಗಡೆ ಇರೋ ಜನಕ್ಕೆ ಉಪಯೋಗ ಆಗ್ತಿತ್ತು ಅದು. ಸೊ ಏನಾದರೂ ಮಾಡಲೇಬೇಕು ಅಂತ 1-2 ಸುತ್ತು ಎಳೆಯೋದು, ಮತ್ತು ಆನಂದನ್ನು ಕೊಡೋದು, ತಿರ್ಗಾ ಒಂದು ತೊಗೊಳೋದು, ಹಂಗೆ ಮಾಡಿ ನನ್ನ ದೇಹದ ಪವರ್ಗೆ ನಾನು 76 ಸುತ್ತು ಎಳೆದಿದ್ದೀನಿ. ಹೌದು. ಇದು ಏನು ಆಳು ಅರಸ ಟಾಸ್ಕ್ ಅಲ್ಲಿ ಎಲ್ಲೋ ಒಂದು ಈಗೋಗೆ, ನಮ್ಮ ಇದಕ್ಕೆ ಆತ್ಮಾಭಿಮಾನಕ್ಕೆ ಧಕ್ಕೆ ತರುವಂತದ್ದು ಟಾಸ್ಕ್ ಆಗಿತ್ತ? ನಿಮ್ಗೇನಾದ್ರೂ ಆಯ್ತಾ? ನನಗೆ ಆ ಥರ ಅನಿಸ್ಲಿಲ್ಲ. ಯಾಕಂದ್ರೆ ಆ ಟಾಸ್ಕ್ ತುಂಬಾ ಒಳ್ಳೆ ಟಾಸ್ಕ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾಕೆಂದ್ರೆ ನಾವು ಈ ಹೊರಗಡೆ ಜಗತ್ತಿಗೆಲ್ಲ ನಾವೇನು ಸೆಲೆಬ್ರಿಟಿಗಳು, ಅವ್ರಿಗೆ ಗೊತ್ತಾಗಬೇಕು ಬಡತನ ಅಂದ್ರೇನು, ಆಮೇಲೆ ಗುಲಾಮ್ಗಿರಿ ಎಷ್ಟು ತುಂಬಾ ಅವ್ಯಾಹತವಾಗಿ ನಡೀತಾ ಇದೆ, ಅದು ಹೋಗ್ಬೇಕು, ನಿರ್ಮೂಲನೆ ಆಗ್ಬೇಕು ಅಂತ ಬಾಯಲ್ಲಿ ಹೇಳ್ತಾರೆ. ಮನೇಲಿ ಬೆಳಗ್ಗೆ ಕೆಲಸದಲ್ಲಿ ಬರಲಿಲ್ಲ ಅಂದ್ರೆ ಏನೂ ಆಗಲ್ಲ. ಆ ಥರ ಅಲ್ಲಿರೋರೆಲ್ಲ ಸೆಲೆಬ್ರಿಟಿಗಳಾಗಿರೋದ್ರಿಂದ ಅವರಿಗೆ ಕಷ್ಟ ಗೊತ್ತಾಗ್ಲಿ ಅಂತ. ಬಟ್ ಎಲ್ಲರನ್ನೂ ಗುಲಾಮ್ರನ್ನಾಗಿ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಆಳು ಅರಸ, ಯಾರೊಬ್ರು ಅರಸ ಆಗ್ಲೇಬೇಕು. ನನಗೆ ಹೆಂಗೂ ಸೆಕೆಂಡ್ ರೌಂಡ್ ಅರಸ ಬರುತ್ತೆ, ನಾವು ಕರೆಕ್ಟಾಗಿ ಮಾಡಬೇಕು ಅಂತ. 2ನೇ ರೌಂಡ್ ಬರಲೇ ಇಲ್ಲ ನನಗೆ. ಆಮೇಲೆ ಅಯ್ಯೋ ಇದೇ ನಮ್ಮ ಹಣೆ ಬರ ಆಗೋಯ್ತಾ ಅಂದ್ಕೊಂಡೆ. ಆಮೇಲೆ ಇರಲಿ ಮಾಡೋಣ ಅಂತ. ಆಮೇಲೆ ಈಗೋ ಅದೇ ಆತ್ಮಾಭಿಮಾನ ಬೇರೆ, ಸ್ವಾಭಿಮಾನ ಬೇರೆ. ನನ್ನ ಲೆಕ್ಕದಲ್ಲಿ ಸ್ವಾಭಿಮಾನ ಇರ್ಬೇಕ್ರಿ, ಆತ್ಮಾಭಿಮಾನ ತುಂಬ ಓವರ್ ಆಗಿದ್ರೆ ಕಷ್ಟ ಆಗ್ಬಿಡುತ್ತೆ. ನಾನು ಅಫ್ಕೋರ್ಸ್ ನೇತ್ರ ಅವ್ರ ಸೆರೆಗೆ ಹಿಡ್ಕೊಂಡು ಓಡಾಡಿದೆ. ಆಮೇಲೆ ಬೂಟು ಆ್ಯಂಡ್ ಚಪ್ಪಲಿಗಳನ್ನ ಒರೆಸಿ ಎಲ್ಲ ಇಟ್ವಿ ನಾವು. ನನ್ನ ಜೊತೆಗೆ ಶ್ರೀನಗರ ಕಿಟ್ಟಿಯವರ ಮಿಸ್ಸೆಸ್ ಭಾವನಾ ಅವರು ನಾನು ಗುಲಾಮರಾಗಿದ್ದು ನೇತ್ರ ಅವ್ರಿಗೆ. ಚೆನ್ನಾಗೇ ಮಾಡಿದ್ವಿ ಅನ್ಕೋತೀವಿ ನಾವು. ಅದೇ ಎಲ್ಲಿ ಒಂದಷ್ಟು ಕೆಟ್ಟ ಗುಣಗಳನ್ನ ಅಲ್ಲಿ ಬಿಟ್ಟು ಬಂದೆ. ಬಿಗ್ ಬಾಸ್ ಮನೆಯಿಂದ ಆದಷ್ಟು ಒಳ್ಳೇದನ್ನ ತಗೊಂಡು ಬಂದಿದ್ದೀನಿ. ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು? ಮಾಸ್ಟರ್ ಆನಂದ್. ಹೇಟೆಸ್ಟ್ ಕಂಟೆಸ್ಟೆಂಟ್? ಹೇಟ್ ಮಾಡೋಂಥ ಕಂಟೆಸ್ಟೆಂಟ್ ಅಂತ ಯಾರು ಇಲ್ಲ ಅಲ್ಲಿ. ಒಂದು ಫೇವರೆಟ್ ಅಂದ್ರೆ ಒಂದು ಹೇಟ್ ಇರುತ್ತೆ. ಸೊ ಫೇವರೆಟ್ ಬೇರೆ, ಹೇಟ್ ಮಾಡೋದಂತ ಯಾರು ಇಲ್ಲ. ಬಟ್ ಕೃತಿಕಾ ಅವರು ಸ್ವಲ್ಪ ಎಲ್ಲೋ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಕೊನೆಗೆ ಬರ್ತಾ ಟಾಸ್ಕ್ ಬೇರೆ ಕೊಟ್ಟು ಬಂದ್ರಿ, ಹೊತ್ಕೊಂಡು ಓಡಾಡೋದು. ಸುಮ್ನೆ ಬೇಕಂತ ಹೇಳಿದ? ಸುಮ್ನೆ ತಮಾಷೆ. ನಾನು ಆಕ್ಚುಲಿ ಎಲ್ಲ ಅಲ್ಲಿ ತಮಾಷೆ ಮಾಡ್ಕೊಂಡೇ ಇದ್ದೀನಿ ನಾನು ಎಲ್ಲಾನು. ನನಗೆ ಕೋಪ ಬಂದರೂ ಕೂಡ ಅದನ್ನ ತಮಾಷೆಯಾಗಿ ಟರ್ನ್ ಮಾಡಿ ನಾನು ಅಲ್ಲಿ ಆಟ ಆಡ್ತಿದ್ದೆ. ನನ್ನಿಂದ ಬೇರೆಯವ್ರಿಗೆ ನೋವಾಗಬಾರ್ದು ಅಂತ. ಎಲ್ಲೋ ಬಿಗ್ ಬಾಸ್ 3 ನ ಮಾಸ್ಟರ್ ಆನಂದೇ ಗೆಲ್ತಾರ ಅನ್ಸುತ್ತಾ? ಗೆಲ್ಲಿ ಅನ್ನೋದು ನನ್ನ ಆಸೆ. ಎಲ್ಲರೂ ಒಂದೇ, ಈ ಫೇಸ್ಬುಕ್ ಆಗಿರ್ಬೋದು, ಈ
ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅಲ್ಲೆಲ್ಲ ಅವ್ರದೇ ಇದು. ನಿಮ್ದು ನಿಮ್ಗೆ ಏನ್ ಅನ್ಸುತ್ತೆ, ಹೌ ವಿಲ್ ಅಂದ್ರೆ ಅವರು ಹೆಂಗೆ ತಗೊಂಡ್ ಹೋಗ್ತಾರೆ? ಇಲ್ಲ, ಅವನು ಚೆನ್ನಾಗಿ ಆಡ್ತಿದ್ದಾನೆ, ಮುಂದೆ ಚೆನ್ನಾಗಿ ಆಡ್ತಾನೆ. ಈ ಬಿಗ್ ಬಾಸ್ನ ಅವ್ನು ಗೆಲ್ಲಲಿ ಅಂತ ನಾನು ಹಾರೈಸ್ತೀನಿ. ಯಾಕೆ ಶ್ರುತಿ ಅಮ್ಮ ವಿನ್ ಆಗಬಾರ್ದು? ಶ್ರುತಿ ಅಮ್ಮನೂ ವಿನ್ ಆಗಬಹುದು, ಬಟ್ ಅವ್ನು ಕ್ಲೋಸ್ ಫ್ರೆಂಡ್, ಅವ್ನು ಖುಷಿಕ ಅವ್ನು ನನಗೆ. Okay. ಸೊ ಗೆಳೆಯ ಇಂಪಾರ್ಟೆಂಟ್ ನನಗೆ. ಎಕ್ಸ್ಪೀರಿಯನ್ಸ್ ರೀತಿಯಲ್ಲಿ ನೋಡಿದ್ರೆ ಶ್ರುತಿ ಅಮ್ಮ ಆಮೇಲೆ ಅಲ್ಲಿ ಸತತವಾಗಿ 3 ಬಾರಿ ಕ್ಯಾಪ್ಟನ್ ಆಗಿರುವಂತದ್ದು. ಅಲ್ಲಿ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗಲ್ಲ, ನೀವು ಹೇಗೆ ಆಡ್ತೀರಿ ಅನ್ನೋದ್ರ ಮೇಲೆ. ಒಂದು ಮಾಸ್ಟರ್ ಆನಂದು ಬಹಳ ನೇರವಾದ ವ್ಯಕ್ತಿ, ನೇರವಾಗಿ ಮಾತಾಡ್ತಾನೆ. ಆಮೇಲೆ ಟಾಸ್ಕನ್ನು ಟಾಸ್ಕ್ ಥರ ಮಾಡ್ತಾನೆ ಅವನು. ಅದನ್ನು ತುಂಬ ಪರ್ಸ್ನಲ್ ಆಗಿ ತೊಗೊಳೋದು ಆ ಥರ ಎಲ್ಲ ಮಾಡಲ್ಲ. ಎಲ್ಲ ಹೇಳ್ಬೋದು ಅವ್ರ ಬಗ್ಗೆ, ಬಟ್ ನಾನು ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತಿದ್ದೀನಿ. ಶ್ರುತಿ ಅಮ್ಮ ಆನಂದ್ ಎರಡರಲ್ಲಿ ಯಾರು ಗೆದ್ರು ನನಗೆ ಸಂತೋಷನೇ. ಅವರಿಬ್ಬರನ್ನ ಬಿಟ್ಟು ಅಂದ್ರೆ ಈ ಲೀಡ್ ವಿನ್ನರ್ಸ್ ರನ್ನರ್ಸ್ ಬಿಟ್ಟು ಬೇರೆ ಯಾರ್ಯಾರು ಕಂಟೆಸ್ಟೆಂಟ್ ಚೆನ್ನಾಗಿ ಆಡ್ತಿದ್ದಾರೆ ಅನ್ಸುತ್ತೆ? ಭಾವನಾ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಆ್ಯಂಡ್ ಪೂಜಾ ಗಾಂಧಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಗೋಳು ಹಾಕೊಂಡ್ಬಿಟ್ಟಿದ್ದೀನಿ. ಒಂದು ಮಿಮಿಕ್ರಿ ಮಾಡ್ಬೋದು ಅವ್ರ ಬಗ್ಗೆ? ಏನು ಗೊತ್ತಾ, 2006 ನಾನು ಮುಂಗಾರು ಮಳೆ ಮಾಡಿದೆ ಅಲ್ವಾ, ಅವಾಗ ನಾನು ಅಲ್ಲಿ ಜೋಗ ಜಲಪಾತಕ್ಕೆ ಹೋಗಿದ್ದೆಲ್ಲ. ಅವಾಗ ಅಲ್ಲಿ ನನಗೆ ಕಾಲು ಜಾರಿ ಬಿದ್ದುಬಿಟ್ಟಾರೆ. ನಾನು ಅಲ್ಲಿ ಅಂತ ಬಂದು ಆಮೇಲೆ ಮುಂಗಾರು ಮಳೆ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಓಕೆ, ನಾನೀಗ 2016 ನಾನು ರಾವಣಿ ಮಾಡ್ತಾ ಇದ್ದೀನಲ್ವಾ. ಅದಕ್ಕೆ ನಾನು ರಾವಣಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬಿಗ್ ಬಾಸಿಗೆ ಬಂದಿದೆ. ಅದೀಗ ಮಾತಾಡೋರು. ದಿಸ್ ಇಸ್ ಆಲ್ ಡೆಡಿಕೇಟೆಡ್ ಟು ಪೂಜಾ ಗಾಂಧಿ. ನಿಜವಾಗ್ಲೂ ಪೂಜಾ, ನೀನು ಎಲ್ಲೇ ಇದ್ರು ಕೇಳಿಸ್ಕೊಳಮ್ಮ. ಇದು ಸುದೀಪ್ ಅವ್ರ ಬಗ್ಗೆ ನಿಮ್ಮ ಬಾಂಡಿಂಗ್ ಅಂದ್ರೆ ಒಳಗಡೆ ಬಂದ್ಮೇಲೆ ಅಥವಾ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಹೇಗೆ? ನಾನು ಸುದೀಪ್ ಅವರ ಅಭಿಮಾನಿ. ಓಕೆ. ಮೊದಲನೇದಾಗಿ ತುಂಬಾ ಚೆನ್ನಾಗಿ ಈ ಶೋನ ನಡೆಸ್ಕೊಡ್ತಿದ್ದಾರೆ ಅವರು ಬಿಟ್ಟು ಬೇರೆಯವ್ರನ್ನ ಯೋಚನೆ ಮಾಡೋಕ್ಕೂ ಆಗಲ್ಲ ನನಗೆ. ಅದು ನಾನು ಮೊದಲನೇದಾಗಿ ನಾನು ಅವ್ರ ಅಭಿಮಾನಿ, ಹಾಗಾಗಿ ನಾವು ಅವರೇ ಇರಬೇಕು ಅಂತ ನನ್ನ ಆಸೆ. ಸುದೀಪ್ ಸರ್ ಇರಬೇಕು ಅಂತ ಆಸೆ. ಆಮೇಲೆ ಅವ್ರ ಶೋಗಳು ನಡ್ಸ್ಕೊಳ್ಳೋ ರೀತಿ ಬಹಳ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂತ. ಆಮೇಲೆ ನನಗೂ ಅವರು ಮಾಡಿದ ಸಪೋರ್ಟು, ಸುದೀಪ್ ಅವರಿಗೂ ಹಾಗೂ ಸುದೀಪ್ ಅಭಿಮಾನಿ ಬಳಗಕ್ಕೂ ನಾನು ಬಹಳ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ತುಂಬ ಸಪೋರ್ಟ್ ಮಾಡಿದ್ರು ಸುದೀಪ್ ಅವರು ನನಗೆ. ಸೊ ಅವರೇ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಎಲ್ಲೋ ಈ ಕಾಂಟ್ರವರ್ಸಿ ಆದ್ಮೇಲೆ, ಈ ಹುಚ್ಚ ವೆಂಕಟ್ ಅವ್ರದ್ದು ನಿಮ್ದು ಕಾಂಟ್ರವರ್ಸಿ ಆದ್ಮೇಲೆ ಅನ್ನಿಸ್ತಾ ಇವರಿಂದಾಗಿ ನಾನು ಹೊರಗಡೆ ಬರ್ತಾ ಇದ್ದೀನಿ, ವೋಟ್ ಸಿಗ್ಲಿಲ್ಲ, ಆತರ ಏನಾದ್ರು ಅನ್ಸಿದುಂಟಾ? ಇಲ್ಲ, ಆಕ್ಚುಲಿ ಹುಚ್ಚ ವೆಂಕಟ್ ಅವರು ಅದೊಂದು ಕೆಟ್ಟ ಘಳಿಗೆ ನನಗೆ ಹೊಡೆದ್ರು ಬಿಟ್ರೆ ತುಂಬಾ ಒಳ್ಳೆ ಮನುಷ್ಯ ಅವರು. ನಾವು ತುಂಬಾ ಚೆನ್ನಾಗಿದ್ವಿ ವೆಂಕಟ್ ಅವ್ರ ಜೊತೆಗೆ. ನಾನೇನಾದ್ರೂ ನಕ್ಕಿದ್ರೆ ನಿನ್ನಿಂದ ಕಣೋ, ನನ್ನ ಪೂಜಾ ಗಾಂಧಿ ನನ್ನ ಹತ್ರ ಆಡ್ಸ್ಬಿಟ್ಟು ನಗವ್ರು ಅವರು. ಆಮೇಲೆ ಅವ್ರ ತರ ನಿಂತ್ಕೊಳ್ಳೋದು ಎಲ್ಲ ಮಾಡ್ತಿದ್ದೆ ನಾನು. ನನ್ನ ಮಗನ್ ಅಂತೆಲ್ಲ ಹೇಳಿದ್ರೆ, ನನ್ನ ಥರನೇ ಮಾತಾಡ್ತಿಲ್ಲ, ನನ್ನ ಮಗ ನನ್ನ ಥರ ಆಗ್ಬೇಕು ಅನ್ಕೊಂಡು ನೀನ್ ಆಗ್ಬಿಟ್ಟಿದ್ಯಾ ಅಂತ. ತಮ್ಮ ಅನ್ಕೊಳ್ಳಿ ಅಣ್ಣ ನೀವು ಅಂತ. ತುಂಬಾ ಚೆನ್ನಾಗಿದ್ವಿ ನಾವು. ಅದೇನೋ ಒಂದು ಕೆಟ್ಟಗಳಿಗೆ ಆಗೋಯ್ತು, ಅದು ನಾನು ಜಾಸ್ತಿ ಬೆಳೆಸ್ಕೊಂಡು ಹೋಗೋಕ್ಕೂ ಇಷ್ಟಪಡಲ್ಲ. ಅದರಿಂದಾಗೆ ನಾನು ಆಚೆ ಬಂದೆ ಅಂತ ಅನ್ಸಲ್ಲ. ನನಗೆ ಶುರುವಾಗಿತ್ತು ಹೊರಗಡೆ ಹೋಗ್ಬೇಕು ಅಂತ. ಅದು ಜನನು ಕೇಳಿಸ್ಕೊಂಡ್ರು ಅದನ್ನ. ಎಲ್ಲೋ ಮಿಸ್ ಮಾಡ್ಕೋತಿದ್ರಿ ಇದು ಎನ್ವಿರಾನ್ಮೆಂಟ್. ಹೌದು, ಈ ಹೊರಗಡೆ ಜಗತ್ತನ್ನೆಲ್ಲೋ ನಂಗೆ ಮಿಸ್ ಆಗ್ತಿದೆ. ಏನು ಮುಂದೇನು ಮಾಡಬೇಕು ಅಂತಾನೆ ಹಾರ್ಡ್ ಮುಗೀತು, ಆಯ್ತು ಇನ್ನೇನು ಟಾಸ್ಕ್ ಮುಗೀತು, ಇನ್ನೇನು ತುಂಬಾ ಖಾಲಿ ಆಗ್ತಿತ್ತು ತಲೆ. ಖಾಲಿ ತಲೆ ದೇವಗಳ ಕರ್ಮಶಾಲೆ ಅಂತಾರೆ. ಸೊ ಹಂಗಾಗಿ ಆ ಇದರಿಂದ ಬಹಳಷ್ಟು ಬೇಗ ಈಚೆ ಬರಬೇಕು ಅನ್ಸಿತ್ತು. ಸೊ ಬಂದೆ. ಈ ವಾರಕ್ಕೆ ರೆಹಮಾನ್ ಅವರು, ಶ್ರೀನಗರ ಕಿಟ್ಟಿ ಅವರು, ಸುನಾಮಿ ಕಿಟ್ಟಿ ಅವರು, ಆಮೇಲೆ ಪೂಜಾ ಗಾಂಧಿ ಅವರು ಮತ್ತೆ ನೇತ್ರಾ ಅವರು ನಾಮಿನೇಟ್ ಆಗಿದ್ದಾರೆ. ನೇಹಾ ಅವರಾಗಿದ್ದಾರೆ. ನೇಹಾ ಅವರು ನಾಮಿನೇಟ್ ಆಗಿದ್ದಾರೆ. ಯಾರು ಹೊರಗಡೆ ಬರ್ಬೋದು ಅಂತ ಅನ್ಸುತ್ತೆ? 4 ಜನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಸುತ್ತೆ ಅದರಲ್ಲಿ. ಬಟ್ ನೇಹಾ ಈಚೆಗೆ ಬರ್ಬೋದು ಅನ್ಸುತ್ತೆ. ಯಾಕಂದ್ರೆ ಪೂಜಾ ಗಾಂಧಿ ಅವರು ಎಲ್ರಿಗೂ ಗೊತ್ತು, ರೆಹಮಾನ್ ಎಲ್ರಿಗೂ ಗೊತ್ತು, ಸುನಾಮಿ ಕಿಟ್ಟಿ ಆಲ್ರೆಡಿ 2 ಶೋಸ್ ಗೆದ್ದವರು ಅವರು, ಒಂದು ಇಂಡಿಯನ್ ಮತ್ತೊಂದು ಡ್ಯಾನ್ಸಿಂಗ್ ಸ್ಟಾರ್. ನೇಹಾ ಬರ್ಬೋದು ಅನ್ಸುತ್ತೆ ನನಗೆ ಅನ್ಸ್ತಾ ಇರೋದು. ಶೂರಲ್ಲ ಇದು, ಅದಾಗ್ಲೇಬೇಕು ಅಂತಿಲ್ಲ, ಬಹುಶಃ ಬರ್ಬೋದು ಅಂತ ಅಷ್ಟೇ. ಈ ಬಾಂಡಿಂಗ್ ಹೆಂಗಿತ್ತು ಚಂದನ್ ಮತ್ತೆ ಇವರು ಅಯ್ಯಪ್ಪ? ಚೆನ್ನಾಗಿತ್ತು. ಅದೇ ನಾನೇನ್ ಮಾಡಿದೆ, ಮರ್ಯಾದೆಯಿಂದ ಹೋದೆ ಬಿಗ್ ಬಾಸ್ ಮನೆ ಒಳಗಡೆ. ಅದೇ ಮರ್ಯಾದೆ ಉಳಿಸ್ಕೊಂಡು ಬಂದೆ ನಾನು. ನನಗೆ ಸ್ಟ್ರಾಟಜಿ ಮಾಡೋ, ಪ್ಲಾನ್ ಮಾಡೋ, ಒಂಥರ ಸೇಫ್ ಗೇಮ್ ಆ ಥರ ಎಲ್ಲ ಆಗಲಿಲ್ಲ. ನಾನು ಹೆಂಗಿದ್ನೋ ಹಂಗಿದ್ದೆ, ಹಾಗೆ ಈಚೆ ಬಂದೆ. ಮತ್ತೆ ಚಂದನ್ ಸ್ವಲ್ಪ ಶಾರ್ಟ್ ಟೆಂಪರ್, ನಾನು ಹೇಳಿದ್ದೀನಿ ಎಲ್ಲ ವಿಷಯಕ್ಕೂ ಬೇಗ ನೀನು ರಿಯಾಕ್ಟ್ ಮಾಡ್ತೀಯಾ, ಸ್ವಲ್ಪ ಯೋಚನೆ ಮಾಡು ಅಂತ ಸುದೀಪ್ ಸರ್ ಹೇಳಿದ್ರು ಅನ್ಸುತ್ತೆ. ಅಯ್ಯಪ್ಪ ಬಹಳ ಚೆನ್ನಾಗಿ ಆಡ್ತಿದ್ದಾನೆ ಗೇಮನ್ನ, ಪಕ್ಕಾ ಗೇಮ್ ರೀತಿಯಲ್ಲಿ ಆಡ್ತಿದ್ದಾನೆ ಅವನು. ಅಯ್ಯಪ್ಪ ಅವನು ಒಳ್ಳೆ ಫ್ರೆಂಡ್ ನನಗೆ. ಚೆನ್ನಾಗಿ ಆಡ್ಲಿ ಅಂತ ಬಯಸ್ತೀನಿ, ನಾನು ಹೇಳಕ್ ಬಯಸ್ತೀನಿ. ವೈಲ್ಡ್ ಕಾರ್ಡ್ ಎಂಟ್ರಿ ಸಿಕ್ಕರೆ ಹೋಗ್ಬೋದಾ?
ಯೋಚನೆ ಮಾಡ್ಬೇಕು ಇನ್ನೂ ಅದರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು. ಓಕೆ. ವೈಲ್ಡ್ ಕಾರ್ಡ್ ಎಂಟ್ರಿ ಸಿಕ್ಕಿದ್ರೆ ಹೋಗ್ಬೇಕೋ ಬೇಡವೋ ಅನ್ನೋದನ್ನ ಇನ್ನೂ ಯೋಚನೆ ಮಾಡಿಲ್ಲ. ಇವಾಗ ಒಂದು ವಾರ ಆಗಿರೋದ್ರಿಂದ ಬಂದು ಇನ್ನೊಂದಷ್ಟು ದಿನ ಅಂತ ಏನು ಇದಿಲ್ಲ, ನನಗೆ ಹೋಗ್ಲೇಬೇಕು ಅನ್ನೋದಿಲ್ಲ. ಈಗ ಕೇಳ್ಪಟ್ಟಿದ್ದೀವಿ ರವಿ ಮೂರ್ ಅವರು ಈಸ್ ವೆರಿ ಗುಡ್ ಆಕ್ಟರ್ ಅಂತ, ಒಳಗಡೆ ಕೂಡ ನೋಡಿದ್ವಿ ಮಿಮಿಕ್ರಿ ಮಾಡಿದ್ದು ಎಲ್ಲ. ಚಾನ್ಸ್ ಸಿಕ್ಕರೆ ಆಕ್ಟಿಂಗ್ ಮಾಡ್ಬೋದಾ? ಗ್ಯಾರಂಟಿ ಮಾಡ್ತೀನಿ. ಗ್ಯಾರಂಟಿ. ಸ್ಮಾಲ್ ಸ್ಕ್ರೀನ್ ಅಥವಾ ಬಿಗ್ ಸ್ಕ್ರೀನ್ ಯಾವ ಸಿಕ್ಕರೂ ಮಾಡ್ತೀನಿ. ಓಕೆ. ಅಪಾರ್ಟ್ ಫ್ರಮ್ ಸಿಂಗಿಂಗು ನೀನಾಸಮ್ಮಲ್ಲಿ ಕೂಡ ಕಲ್ತಿದ್ದೀರಾ ಎವ್ರಿಥಿಂಗ್. ಏನೇನು ಮಾಡ್ತೀರಾ ಸರ್? ನಾನು ಅದೇ ಆ್ಯಕ್ಟ್ ಮಾಡ್ತೀನಿ, ಮ್ಯೂಸಿಕ್ ಮಾಡ್ತೀನಿ ನಾಟಕಗಳಿಗೆ. ಕಾರ್ ಡ್ರೈವ್ ಮಾಡೋದು ಬಹಳ ಕ್ರೇಜ್ ನಂಗೆ, ಹುಚ್ಚು. ನಾನು ಆಲ್ಮೋಸ್ಟು ಕಂಟಿನ್ಯೂಸ್ ಎಲ್ಲೂ ನಿಲ್ಲಿಸ್ದೇನೆ 470 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀನಿ. ಅದಾದಮೇಲೆ ಬುಕ್ಸ್ ಓದೋದು ಮಾಮೂಲಿ, ತುಂಬ ಇಂಟೆಲೆಕ್ಚುಯಲ್ ಬುಕ್ಸ್ ಎಲ್ಲ ಓದೋದಿಲ್ಲ, ನಂಗೆ ಅರ್ಥನೂ ಆಗಲ್ಲ ಅದು. ಯಾಕಂದರೆ ನನ್ನ ಸಂಗೀತ ಬಿಟ್ಟರೆ ಬೇರೆ ಇಲ್ಲ ನನಗೆ. ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಜನರಲ್ ಆಗಿರೋದು ಬುಕ್ಸ್ ಓದ್ತೀನಿ. ಇಷ್ಟೇ, ಬಹಳ ಚಿಕ್ಕ ಗೂಡಿನಲ್ಲಿರುವಂಥ ಇದು ನಾನು. ಅಲ್ಲ, ಚಿಕ್ಕ ಗೂಡು ಇಷ್ಟೊಂದೆಲ್ಲ ಮಾಡ್ಬಿಟ್ಟಿದ್ದೀರಾ. ಕೊನೆಯದಾಗಿ ಎಲ್ಲೋ ಬಿಟ್ವೀನ್ ಆನಂದ್ ಆ್ಯಂಡ್ ಶ್ರುತಿ ಮ್ಯಾಮ್ ಅಂತ ಬಂದರೆ, ಕೊನೆ 99ನೇ ದಿನದ ತನಕ ಬಂದರೆ ಯಾಕೆ ಆನಂದ್ ಮಾಸ್ಟರ್ ಆನಂದ್. ಯಾಕೆಂದರೆ ನನ್ನ ಜೀವದ ಗೆಳೆಯ ಅವನು. ಈಗ ಒಂದು 8-9 ವರ್ಷದಿಂದ ಪ್ರೀತಿ ನೀ ಹೀಗೇಕೆ ಅಂತ ಒಂದು ಫಿಲ್ಮ್, ಅದಿನ್ನು ಆಮೇಲೆ ಬಂತೋ ಇಲ್ವೋ ಗೊತ್ತಿಲ್ಲ, ನಾನು ಅವನು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೆ. ಅವನ ಅಣ್ಣ ನನ್ನ ತಮ್ಮ. ಅದಾದಮೇಲೆ ರಿಲೀಸ್ ಆಯ್ತು ಇಲ್ವೋ ಗೊತ್ತಾಗಲಿಲ್ಲ ನನಗೆ. ಅದರಲ್ಲೊಂದು ಹಾಡು ಕೂಡ ಹಾಡಿದ್ದೆ ನಾನು ಮತ್ತು ನಂದಿತಾ ಅವರು ಹಾಡಿದ್ವಿ. ಅದು ಕೂಡ ಗೊತ್ತಿಲ್ಲ ನನಗೆ ಏನಾಯ್ತು ಅಂತ. ಬಹುಶಃ ಹಾರೋಗಿದೆ ಬಾಕ್ಸ್ ಆಫೀಸ್ ಬರ್ತೆ. ಬಹುಶಃ. ಕೊನೆಯದಾಗಿ ಬಿಗ್ ಬಾಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ? ಟೋಟಲ್ ಆಗಿ ಬಿಗ್ ಬಾಸ್ ಒಂದು ಒಳ್ಳೆಯ ಅನುಭವ, ನನಗಂತೂ ಒಳ್ಳೆಯ ಅನುಭವ. ನಾನು ನನ್ನ ದುರಹಂಕಾರ ಅಂತ ಹೇಳಲ್ಲ, ಒಂದು ಸ್ವಲ್ಪ ಈಗೋ ಇತ್ತು, ಅದನ್ನು ಬಿಟ್ಟು ಬಂದಿದ್ದೀನಿ ಅಲ್ಲಿಂದ. ಅಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನು ನಾನು ಅದನ್ನ ಒಳ್ಳೇದೇನಿದೆಯೋ ಬಿಗ್ ಬಾಸ್ ಮನೆಯಿಂದ ಎಲ್ಲ ಕಲ್ತ್ಕೊಂಡು ಕೆಟ್ಟದನ್ನು ಬಿಟ್ಟು ಬಂದಿದ್ದೀನಿ ಅಂತ ಹೇಳಕ್ಕೆ. ಹೌದು, ನಿಜವಾಗ್ಲೂ. ತುಂಬ ಜನ ಹೇಳ್ತಾರೆ ಅದೇನೋ ಸ್ಕ್ರಿಪ್ಟ್ ಅಂತೆ ಅದಂತೆ, ಏನೂ ಇಲ್ಲ. ನಿಜವಾಗ್ಲೂ ಸತ್ಯವಾಗಿ ಅಲ್ಲಿ ಆ ಟೈಮಿಗೆ ಏನು ಸೂಚನೆ ಬರುತ್ತೋ ಹಾಗೆ ನಡ್ಕೋಬೇಕು ನಾವು. ಬೇರೆ ಥರ ಇಲ್ಲಿ ಗಾಳಿ ಸುದ್ದಿಗಳೇನೇನಿದೆಯೋ ಆ ಥರ ಏನೂ ಇಲ್ಲ. ತುಂಬ ರಿಯಲ್ ಆದ ಇದು, ಅದು ತುಂಬ ಒಳ್ಳೆ ಶೋ ನನ್ನಂಥವ್ರಿಗಂತೂ ಅಂತ ಹೇಳಿಕ್ಕೆ ಬಯಸ್ತೀನಿ. ಹೌದು, ಎಕ್ಸ್ಪೋಜರ್ ಹೌದು, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ನಿಮ್ಮ ರವಿ ಮುರೂರ್. ಕನ್ನಡ ಸಿನಿಮಾ ಜಗತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಫಿಲ್ಮಿ ಬೀಟ್ ಫಾಲೋ ಮಾಡಿ.